ರಾಜ್ಯ ಸಂಸದರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ 28 ಸಂಸದರ ಜೊತೆಯಲ್ಲಿ ಸಿದ್ದರಾಮಯ್ಯ ಚರ್ಚೆ. ಆ ಸಭೆಯ ಇನ್ಸೈಡ್ ದೃಶ್ಯಗಳು ಲಭ್ಯವಾಗಿರೋದು ಕೇವಲ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ. ಸಭೆಯ ಒಂದಷ್ಟು ಇಂಟ್ರೆಸ್ಟಿಂಗ್ ದೃಶ್ಯಗಳು, ಇಂಟ್ರೆಸ್ಟಿಂಗ್ ಫೋಟೋಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಅಕ್ಕಪಕ್ಕದ ಕುರ್ಚಿಯಲ್ಲಿ ಕೂತಿರುವ ದೃಶ್ಯಗಳು ಗಮನ ಸೆಳೀತಾ ಇದೆ. ಅದನ್ನ ಹೊರತುಪಡಿಸಿ ಉಳಿದ ನೂತನವಾಗಿ ಆಯ್ಕೆಯಾಗಿರುವ ಸಂಸದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಮಾತುಕತೆ. ಈಗ ನೀವು ಗಮನಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ. ಒಂದೇ ವೇದಿಕೆ, ಒಂದೇ ಸಭಾಂಗಣ, ಆ ಸಭಾಂಗಣದಲ್ಲಿ ಅಕ್ಕಪಕ್ಕದ ಕುರ್ಚಿ. ಒಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್. ಬೆಂಗಳೂರು ಗ್ರಾಮಾಂತರದಿಂದ ಪ್ರಾರಂಭವಾದ ಮಾತಿನ ಮಲ್ಲಯುದ್ಧ ಪೆನ್ ಡ್ರೈವ್ ಪ್ರಕರಣದವರೆಗೂ ಕೂಡ ಎಲ್ಲಿಂದ ಎಲ್ಲಿವರೆಗೂ ಬಂದಿತ್ತು ಎಲ್ಲವನ್ನ ಕೂಡ ಗಮನಿಸಿದ್ದೀರಿ ನೀವು. ಮಹಾನಾಯಕ ವರ್ಸಸ್ ನಾಯಕ ಇದೀಗ ಅಕ್ಕಪಕ್ಕದ ಕುರ್ಚಿಯಲ್ಲಿ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲಿ ನಡೀತಾ ಇರುವ ಮುಖ್ಯಮಂತ್ರಿಗಳ ನೇತೃತ್ವದ ಸಂಸದರ ಮೀಟಿಂಗ್. ಸಿದ್ದರಾಮಯ್ಯ ಹಾಗೆ ಕುಮಾರಸ್ವಾಮಿ ಅವರು ಕೂಡ ಖುಷಿಯಾಗಿ ಒಬ್ಬರಿಗೊಬ್ಬರು ಕುಶಲೋಪರಿಯನ್ನ ವಿಚಾರಿಸಿಕೊಂಡ ದೃಶ್ಯ. ಒಂದು ಕಡೆ ಅಕ್ಕಪಕ್ಕದ ಕುರ್ಚಿಯಲ್ಲಿ ಕೂತಿದ್ರು ಕೂಡ ಮಾತಿಲ್ಲ, ಕತೆ ಇಲ್ಲ. ಡಿಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಮತ್ತೊಂದು ಬದಿಯ ದೃಶ್ಯ, ಕಾಂಟ್ರಾಸ್ಟ್ ಗಮನಿಸ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರ ಹಾವಭಾವದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮುಖದಲ್ಲಿರುವ ನಗು, ಡಿಕೆ ಶಿವಕುಮಾರ್ ಅವರ ಪಕ್ಕದಲ್ಲೇ ಕೂತಿದ್ರು ಕೂಡ ಕಾಣದ ಎಕ್ಸ್ಪ್ರೆಷನ್. ಮತ್ತೊಂದು ಕಡೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅನಿಸುವ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಸಹೋದರನನ್ನ ಸೋಲಿಸಿದ ಡಾಕ್ಟರ್ ಮಂಜುನಾಥ್ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಪೋಸ್. ಒಬ್ಬರಿಗೊಬ್ಬರು ಕೈ ಮಿಲಾಯಿಸಿ ಹ್ಯಾಂಡ್ ಶೇಕ್ ಮಾಡಿ ಪರಸ್ಪರ ಕುಶಲೋಪರಿಯನ್ನ ವಿಚಾರಿಸಿಕೊಂಡಿದ್ದಾರೆ. ದೆಹಲಿಯಲ್ಲಿ ಆದ ಅಪರೂಪದ ಸಂಗಮ. ಬೆಂಗಳೂರು ಗ್ರಾಮಾಂತರದ ಚುನಾವಣೆಯ ನಂತರದಲ್ಲಿ ಬಹುಶಃ ಈ ಫ್ರೇಮ್ ಕಾಣಲಿಕ್ಕೆ ಸಿಕ್ಕಿರಲಿಲ್ಲ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯಗಳು, ದೆಹಲಿಯ ಆ ಸಭೆಯ ಒಂದಷ್ಟು ಇಂಟ್ರೆಸ್ಟಿಂಗ್ ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಹಾಗೆ ಫೋಟೋ. ಬೆಂಗಳೂರು ಗ್ರಾಮಾಂತರದ ಸೋಲು ಡಿಕೆ ಶಿವಕುಮಾರ್ ಅವರನ್ನ ಬೇರೆ ಎಲ್ಲಾ ಕ್ಷೇತ್ರಗಳ ಸೋಲಿಗಿಂತ ಹೆಚ್ಚಾಗಿ ಕಾಡಿರುವ ಕ್ಷೇತ್ರ. ಆ ಸೋಲಿನ ನೋವನ್ನ ಮರೆತು ಕೆಲ ಕ್ಷಣ ಮಂಜುನಾಥ್ ಅವರ ಜೊತೆಯಲ್ಲಿ ನಗುತ್ತಾ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನವದೆಹಲಿಯಿಂದ. ವಿಜಯ್, ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯಗಳು ದೆಹಲಿಯಿಂದ ಸಿಕ್ಕಿರೋದು ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ. ಏನೆಲ್ಲ ಕಾಣ್ತಾ ಇದೆ, ಏನೆಲ್ಲ ಇಂಟ್ರೆಸ್ಟಿಂಗ್ ಸಂಗತಿಗಳು ನಡೀತಾ ಇದೆ? ಸ್ಮಿತಾ, ಇದೇ ಮೊದಲ ಬಾರಿಗೆ ರಾಜ್ಯದ ಎಲ್ಲ ಸಂಸದರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಅಭಿವೃದ್ಧಿ ಸಂಬಂಧಪಟ್ಟಂತೆ ಕೇಂದ್ರದಿಂದ ಬರಬೇಕಾದ ಅನುದಾನಗಳ ಸಂಬಂಧಪಟ್ಟಂತೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಆರಂಭ ಆಗಿರೋದು. ಸಭೆಗೂ ಮುಂಚೆ ಆ ವೇಳೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು, ಕುತೂಹಲಕಾರಿ ವಿಚಾರಗಳು ಕೂಡ ಒಂದಷ್ಟು ಕಾಣಸಿಗ್ತಾ ಇರುವಂಥದ್ದು. ಯಾಕಂದರೆ ಇದೇ ಮೊದಲ ಬಾರಿಗೆ ಕೇಂದ್ರ ಸಚಿವರಾದ ಬಳಿಕ ಮುಖಾಮುಖಿಯಾಗಿ ಸಿದ್ದರಾಮಯ್ಯ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖಾಮುಖಿ ಆಗಿರುವಂಥದ್ದು. ಬಂದ ತಕ್ಷಣ ಇಲ್ಲಿವರೆಗೂ ಕೂಡ ಅವರು ಎಂದೂ ಕೂಡ ಇಷ್ಟು ಆತ್ಮೀಯವಾಗಿ ಇತ್ತೀಚಿನ ದಿನಗಳು ಮಾತಾಡಿಲ್ಲ. ಸಭೆಗೆ ಆಗೋಮಕ್ಕೂ ಮುನ್ನ ಬಂದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಸ್ವಾಗತ ಮಾಡಿದ್ರು. ಈ ವೇಳೆ ಅಭಿನಂದನೆ ಸಲ್ಲಿಸಂಥ ಸಂದರ್ಭದಲ್ಲಿ ಹೆಗಲ ಮೇಲೆ ಕೈ ಹಾಕಿ ಭುಜವನ್ನು ತಟ್ಟಿ ಅಭಿನಂದನೆ ಸಲ್ಲಿಸಿದ್ರು. ಇದಕ್ಕೆ ಸಕಾರಾತ್ಮಕವಾಗಿ ಕುಮಾರಸ್ವಾಮಿ ಕೂಡ ಧನ್ಯವಾದ ಹೇಳಿದ್ರು. ಅಂದರೆ ಒಂದಷ್ಟು ಆತ್ಮೀಯತೆಯಿಂದ ಮಾತಾಡಿದ್ರು. ಅದಾದ ಬಳಿಕ ಎಚ್ ಡಿ ಕುಮಾರ್ ಅಂದರೆ ಏನು ಡಿ ಕೆ ಶಿವಕುಮಾರ್ ಮತ್ತು ಮಂಜುನಾಥ್ ಅವರು ಕೂಡ ಆತ್ಮೀಯತೆಯಿಂದ ಮಾತಾಡಿರುವಂಥದ್ದು. ಮತ್ತು ಸಭೆಯಲ್ಲಿ ಅಕ್ಕಪಕ್ಕ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅಕ್ಕಪಕ್ಕ ಕುಳಿತಿದ್ರು. ಏನು ಚುನಾವಣೆ ನಂತರ ಅಥವಾ ಚುನಾವಣೆಯಿಂದ ಮುಂಚೆನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅಕ್ಕಪಕ್ಕ ಕುಳಿತಿರುವಂಥ
ಆಗಿರುವಂಥದ್ದು ಮತ್ತು ಮುಖಾಮುಖಿ ಆಗಿರುವಂಥದ್ದು ಇದೇ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ. ಅಂದರೆ ಇಂದಿನ ರಾಜ್ಯ ಸಂಸದರ ಸಭೆಯಲ್ಲಿ ರಾಜಕೀಯವಾಗಿ ಹೊರತುಪಡಿಸಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ನಡೆದಿರುವಂಥದ್ದು ಮತ್ತು ಸಭೆಯಲ್ಲಿ ಈಗ ರಾಜ್ಯದ ಅಭಿವೃದ್ಧಿ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಆಗುತ್ತೆ ಮತ್ತು ಈ ಯೋಜನೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಜ್ಯದ ಅಭಿವೃದ್ಧಿ ಹಾಗೆ ಅನುದಾನ ಹಂಚಿಕೆ ಇವೆಲ್ಲ ಎಕ್ಸ್ಪೆಕ್ಟೆಡ್, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದಿರೋ ಕೆಲ ಘಟನೆಗಳು, ಅದರ ದೃಶ್ಯಗಳನ್ನ ನೀವು ನಮ್ಮವರೆಗೂ ತಲುಪಿಸಿದ್ರಿ. ಫಾರ್ ಎಕ್ಸಾಂಪಲ್, ಈಗ ಗಮನಿಸ್ತಾ ಇರೋದು ಸಿದ್ದರಾಮಯ್ಯ ಹಾಗೆ ಕುಮಾರಸ್ವಾಮಿ ಮಾತನಾಡ್ತಿರೋದು, ಡಿ ಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅಕ್ಕಪಕ್ಕ ಕೂತಿರೋದು, ಡಿ ಕೆ ಶಿವಕುಮಾರ್ ಹಾಗೆ ಮಂಜುನಾಥ್ ಅವರು ಪರಸ್ಪರ ನಗುತ್ತಾ ಮಾತನಾಡಿದ್ದು. ಎನಿವೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ ಹಾಗೆ ಈ ಎಕ್ಸ್ಕ್ಲೂಸಿವ್ ದೃಶ್ಯಗಳಿಗಾಗಿ.